ಯಕ್ಷರಂಗ ಕಂಡಂತ ಮೇರು ನಟ ಪದ್ಮಶ್ರೀ ಪುರಸ್ಕೃತ ಚಿಟ್ಟಾಣಿ ರಾಮಚಂದ್ರ ಹೆಗಡೆ ಅವರ ಹೆಸರಿನಲ್ಲಿ ಚಿಟ್ಟಾಣಿ ಯಕ್ಷಾಭಿಮಾನ ಟ್ರಸ್ಟ್ ಪ್ರಾರಂಭ ಮಾಡಿ ಟ್ರಸ್ಟ್ ಮುಖಾಂತರ ಅವರ ಪರಂಪರೆ ಮುಂದಿನ ಪೀಳಿಗೆಗೆ ತಲುಪಿಸುವ ಪ್ರಯತ್ನ ಮಾಡುತ್ತಿದ್ದೇವೆ ಎಂದು ಸಂಘಟಕ ರಾಜೇಶ್ ಭಂಡಾರಿ ಹೇಳಿದರು. ಹೊನ್ನವರ ಪಟ್ಟಣದ ಮೂಡಗಣಪತಿ ಸಭಾಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಚಿಟ್ಟಾಣಿಯವರು 70 ವರ್ಷ ಯಕ್ಷಗಾನ ರಂಗಕ್ಕೆ ತಮ್ಮ ಸೇವೆ ನೀಡಿದ್ದಾರೆ. ಯಕ್ಷಗಾನ ಅಭಿಮಾನಿಗಳನ್ನ ರಂಜಿಸಿದ್ದಾರೆ. ಅವರಿಗೆ ತಿರುಗಿ ನಾವೇನೂ ಕೊಟ್ಟಿಲ್ಲ. ಅವರ ಸ್ಮರಣಾರ್ಥ ರಂಗವೇದಿಕೆ, ಪ್ರಶಸ್ತಿ ಹಾಗೂ ಕಂಚಿನ ಪುತ್ಥಳಿಯನ್ನ ಮಾಡುವ ಬಯಕೆ ಇದೆ. ಎಲ್ಲಾ ಯಕ್ಷಾಭಿಮಾನಿಗಳು, ಚಿಟ್ಟಾಣಿ ಅಭಿಮಾನಿ ಬಳಗದವರು ಸಹಕರಿಸಬೇಕು ಎಂದರು. ಅಭಿಮಾನಿಗಳನ್ನ ರಂಜಿಸಿದ್ದಾರೆ. ಆದರೆ ತಿರುಗಿ ನಾವು ಅವರಿಗೆ ಏನು ಕೊಟ್ಟಿದ್ದೇವೆ ಅನ್ನುವಂಥ ಪ್ರಶ್ನೆಯನ್ನ ಯಕ್ಷಾಭಿಮಾನಿಗಳು, ಕೆಲವು ಕಲಾವಿದರು, ಅವರ ಮನೆತನದವರು ಎಲ್ಲರೂ ಇದನ್ನ ಯೋಚನೆ ಮಾಡಬೇಕಂತ ಒಂದು ವಿಷಯ. ಅವರಿಗೆ ನಾವು ನಿಜವಾಗ್ಲೂ ಏನೂ ಕೊಟ್ಟಿಲ್ಲ. ಆದ್ದರಿಂದ ಅವರ ಸ್ಮರಣಾರ್ಥ ಏನಾದರೂ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂದರೆ ಅವರ ಹೆಸರಲ್ಲಿ ಒಂದು ಪ್ರಶಸ್ತಿ, ಅವರ ಹೆಸರಲ್ಲಿ ಒಂದು ರಂಗ ಸ್ಥಳನೋ ಅಥವಾ ರಂಗ ವೇದಿಕೆಯೋ ಮಾಡುವಂಥದ್ದು, ಕೆಲವು ಯುವಕರನ್ನು ಯಕ್ಷಗಾನವನ್ನು ಕಲೀಲಿಕ್ಕೆ ಪ್ರೇರೇಪಣೆ ಮಾಡುವಂಥದ್ದು, ಹೀಗೆ ಕೆಲವೊಂದು ಯೋಜನೆಗಳಾಗಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಟ್ರಸ್ಟ್ ಮಾಡುವಂಥದ್ದನ್ನು ನಾವು ಮಾಡಿದ್ದೇವೆ. ಇದಕ್ಕೆ ಪ್ರಮುಖವಾಗಿ ಅವರ ಕುಟುಂಬದ ಸಹಕಾರನೂ ಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಅವರ ಕುಟುಂಬದ ಸಹಕಾರ ಇದೆ. ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಶಿವಾನಂದ ಹೆಗಡೆ ಕಡತೋಕ ಮಾತನಾಡಿ, ಚಿಟ್ಟಾಣಿ ಹೇಳುವುದು ಯಕ್ಷಗಾನದ ಒಂದು ದಂತಕತೆ. ನಮ್ಮ ಜಿಲ್ಲೆಗೆ ಪ್ರಥಮ ಬಾರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನ ಚಿಟ್ಟಾಣಿಯವರು ತರುವುದರ ಮೂಲಕ ಯಕ್ಷಗಾನ ರಂಗಕ್ಕೆ ದೊಡ್ಡ ಕೊಡುಗೆಯನ್ನ ನೀಡಿದ್ರು. ಚಿಟ್ಟಾಣಿ ಹೆಸರಿನಲ್ಲಿ ಪ್ರತಿಷ್ಠಾನ ಮಾಡಿ ವ್ಯವಸ್ಥಿತವಾಗಿ ಕೆಲಸವನ್ನ ಮಾಡಲು ನಿರ್ಧರಿಸಿದ್ದೇವೆ ಎಂದರು. ಯಕ್ಷಾಭಿಮಾನಿಗಳ ಮತ್ತು ಎಲ್ಲ ಕಲಾವಿದರ ಒಂದು ಆಶಯ, ಅವರ ಕುಟುಂಬದವರ ಆಶಯ ಕೂಡ ಹೌದು. ಅವರ ಕುಟುಂಬದವರು ಕೂಡ ಎಲ್ಲರೂ ಇವತ್ತು ಈ ಪತ್ರಿಕಾಗೋಷ್ಠಿಗೆ ಆಗಮಿಸುವುದರ ಮೂಲಕ ಈ ತಮ್ಮ ಎಲ್ಲ ಬೆಂಬಲವನ್ನು ಮತ್ತು ಸಹಾಯವನ್ನು ಅವರು ನೀಡುತ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಮುಖ್ಯವಾಗಿ ಚಿಟ್ಟಾಣಿ ಹೆಸರಿನಲ್ಲಿ ಒಂದು ವಸ್ತು ಸಂಗ್ರಹಾಲಯ ಆಗಬೇಕು, ರಂಗಮಂದಿರ ಆಗಬೇಕು, ನಿರಂತರವಾಗಿ ಅವರ ಹೆಸರು ಉಳಿಸುವಂತೆ ವಾರ್ಷಿಕವಾಗಿ ಅನೇಕ ಕಾರ್ಯಕ್ರಮಗಳು ಆಗಬೇಕು. ಅದರ ಜೊತೆಗೆ ಹಿರಿಯ ಕಲಾವಿದರನ್ನು ಮತ್ತು ಅರ್ಹ ಕಲಾವಿದರನ್ನು ಗುರುತಿಸುವಂಥ ಕೆಲಸ ಕೂಡ ಆಗಬೇಕು ಹೇಳುವಂಥ ನಿಟ್ಟಿನಲ್ಲಿ ಹಲವಾರು ಯೋಜನೆಗಳನ್ನು ಹಾಕಿಕೊಂಡು ಇವತ್ತು ಚಿಟ್ಟಾಣಿ ಯಕ್ಷಾಭಿಮಾನ ಯಕ್ಷಗಾನ ಅಕಾಡೆಮಿಯ ಮಾಜಿ ಅಧ್ಯಕ್ಷ ಡಾಕ್ಟರ್ ಜಿಎಲ್ ಹೆಗಡೆ ಮಾತನಾಡಿ, ಚಿಟ್ಟಾಣಿ ಯಕ್ಷರಂಗಕ್ಕೆ ಬಹುದೊಡ್ಡ ಕೊಡುಗೆ ಕೊಟ್ಟವರು. ಅವರ ಹೆಸರು ಶಾಶ್ವತವಾಗಿ ಉಳಿಸುವ ಕಾರ್ಯ ಆಗಬೇಕಿದೆ. ಅವರ ಹೆಸರಿನಲ್ಲಿ ಅಧ್ಯಯನ ಕೇಂದ್ರ, ಯಕ್ಷಗಾನ ಶಾಲೆ ಆಗಬೇಕು. ಇದು ನಮ್ಮ ಜಿಲ್ಲೆಯ ಕನಸಾಗಿದೆ ಎಂದರು. ಮನೆತನದಲ್ಲೂ ಒಂದು ಗಿರಾಣ ಇದ್ದಾಗೇನೆ ಚಿಟ್ಟಾಣಿ ಅವರೊಂದು ಗಿರಾಣ ಆಗಬೇಕು. ಈ 3 ಜನ ಕಲಾವಿದರು ಇರುವುದರಿಂದ ಈ ಪರಂಪರೆಯನ್ನು ಮುಂದುವರಿಸುವುದಕ್ಕೆ ಎಲ್ಲವರಿಗೂ ಕೂಡ ಇವರು ಕಲಿಸಬೇಕು ಅನ್ನೋದು ನಮ್ಮ ಅಪೇಕ್ಷೆ. ಇವರಷ್ಟಕ್ಕೆ ಇವರು ಯಾವ್ಯಾವುದೋ ಮೇಳದಲ್ಲಿ ಕುಣಿಕೊಂಡು ಜೀವನ ಸಾಗಿಸುವುದಲ್ಲ, ಇಡೀ ಯಕ್ಷಗಾನವನ್ನು ಮುಂದಿನ ಪರಂಪರೆಗೆ ಕೊಡುವುದಕ್ಕಾಗಿ ಒಂದು ವ್ಯವಸ್ಥೆ ಆಗಬೇಕು. ಅದಕ್ಕಾಗಿ ಒಂದು ಆಡಿಟೋರಿಯಂ ಬೇಕು. ಚಿಟ್ಟಾಣಿಯವರಿಗೆ ಬಂದಂತಹ ಎಲ್ಲ ಪ್ರಶಸ್ತಿಗಳನ್ನು ಜನ ನೋಡ್ಬೇಕು, ಅದಕ್ಕೊಂದು ವ್ಯವಸ್ಥೆ ಆಗಬೇಕು. ಇವತ್ತು ಯಕ್ಷಗಾನ ಅಂತಂದ್ರೆ ಬರೀ ಕುಣಿಯೋದು ಅಂತಾಗಿದೆ. ಆ ಸ್ಥಿತಿ ಹೋಗ್ಬೇಕು, ಅಲ್ಲೊಂದು ಅಧ್ಯಯನದ ಕೇಂದ್ರ ಆಗ್ಬೇಕಲ್ಲಿ. ಯಕ್ಷಗಾನ ಅಕಾಡೆಮಿ ಸದಸ್ಯ ವಿದ್ಯಾಧರ್ ಜಲವಳ್ಳಿ, ಯಕ್ಷಗಾನ ಕಲಾವಿದ ತೋಟಿಮನೆ ಗಣಪತಿ ಹೆಗಡೆ, ಯಕ್ಷಗಾನ ಕಲಾವಿದ ಕೃಷ್ಣ ಯಾಜಿ ಬಳಗೂರು, ಚಿಟ್ಟಾಣಿಯವರ ಪುತ್ರ ಸುಬ್ರಹ್ಮಣ್ಯ ಚಿಟ್ಟಾಣಿ, ಯಕ್ಷಗಾನ ಕಲಾವಿದ ಮುಗ್ವಾ ಗಣೇಶ್ ನಾಯ್ಕ್, ನೀಲ್ಕೋಡು ಶಂಕರ್ ಹೆಗಡೆ, ಅಶೋಕ್ ನಾಯ್ಕ್ ಮಾತನಾಡಿದರು. ಮುಂದಿನ ತಲೆಮಾರಿಗೂ ಸಹ ಚಿಟ್ಟಾಣಿಯವರ ವ್ಯಕ್ತಿತ್ವದ ಪರಿಚಯ ಶಾಶ್ವತವಾಗಿ ಆಗುವುದಕ್ಕೆ ಈ ಕಾರ್ಯ ಎನ್ನುವುದು ಖಂಡಿತ ಅವಕಾಶವನ್ನು ಒದಗಿಸಿಕೊಡುತ್ತದೆ. ಈ ಸಂದರ್ಭದಲ್ಲಿ ಕಲಾವಿದರಾದಂಥ ನಾವೆಲ್ಲ ಹೆಮ್ಮೆ ಪಡುವ ಹಾಗೆ, ಕಲಾಭಿಮಾನಿಗಳು ಹೆಮ್ಮೆ ಪಡುವ ಹಾಗೆ, ಚಿಟ್ಟಾಣಿಯವರ ಹೆಸರಿನಲ್ಲಿ ಒಂದು ರಂಗಮಂದಿರ, ಜೊತೆಯಲ್ಲಿ ಹಿರಿಯರೆಲ್ಲ ಹೇಳಿದ ಹಾಗೆ ಒಂದು ಅಧ್ಯಯನ ಪೀಠ, ಯಕ್ಷಗಾನದ ಸಂಪ್ರದಾಯ ಪರಂಪರೆ ಉಳಿಸುವುದಕ್ಕೆ ಬೇಕಾದಂತಹ ವ್ಯವಸ್ಥೆಗಳು ಇದರಿಂದ ಆಗಬೇಕು. ಚಿಟ್ಟಾಣಿಯವರ ಉತ್ತೇಜಕವಾದಂತಹ ಆ ಹೆಸರೇ ಯಕ್ಷಗಾನಕ್ಕೊಂದು ಪ್ರೇರಣೆಯಾಗಿ ಇರಬೇಕು ಎನ್ನುವಂಥ ಆಶಯವನ್ನು ಹೊಂದಿ ಇವತ್ತು ಬಹಳ ಮಹತ್ವಪೂರ್ವವಾಗಿ
ಅಂತಹ ಕಲಾವಿದರು 84 ವರ್ಷ ಬದುಕಿದ್ರು ಅಂತಾದರೆ ಅವರು ಸುದೀರ್ಘವಾದ ಯಕ್ಷಗಾನ ಸೇವೆ ಅದು ಎಷ್ಟು ದೊಡ್ಡದು ಎನ್ನುವುದನ್ನು ತಾವು ನಿರ್ಣಯಿಸಬಹುದು, ತಿಳಿಯಬಹುದು. ಅಂತಹ ಕಲಾವಿದರು ಆಗುವುದ ಪೂರ್ವ ಯುಗಕ್ಕೊಬ್ಬರ ಅಂತಹ ಕಲಾವಿದರು ಆ ಥರ ಅಂತಹ ಕಲಾವಿದರ ನೆನಪಿಗಾಗಿ ಅಂತಹ ಕಲಾವಿದರ ಹೆಸರು ಚಿರಸ್ಥಾಯಿಯಾಗಿ ಉಳಿಯಬೇಕು ಅಂತಾದರೆ ಇಂತಹ ಕಾರ್ಯವನ್ನು ಸಮಾಜದವರು ಮಾಡಬೇಕು, ಅಭಿಮಾನಿಗಳು ಮಾಡಬೇಕು. ಸಂಬಂಧಪಟ್ಟಿರುವಂತಹ ಗೌರವಾನ್ವಿತ ಸರ್ಕಾರವು ಇದಕ್ಕೆ ಲಕ್ಷ್ಯವನ್ನು ಕೊಟ್ಟು ಇದನ್ನು ಮುನ್ನಡೆಸುವಲ್ಲಿ ಸಹಕಾರವನ್ನು ಕೊಡಬೇಕು. ಇದು ಸಮಾಜದ ಒಂದು ಕರ್ತವ್ಯವೂ ಆಗಿದೆ. ಬಹುಶಃ ಇವತ್ತಿಗೆ 56-57 ವರ್ಷದ ಹಿಂದಿನ ಮಾತು. ನಾನು ತಿಂಗಳಿಗೆ 2 ಬಾರಿ ಚಿಟ್ಟಾಣಿ ಆಗ್ತಿದ್ದೆ. ಆಗ ನಾನು ವಯಸ್ಸನ್ನು ನೆನಪಿಸ್ಕೊಂಡು ನಾನು ಹೇಳ್ತಾ ಇರೋದು, ಏಕವಚನದಲ್ಲೇ ಹೇಳ್ತಾ ಇದ್ದೀನಿ. ನಾವು ಯಕ್ಷಗಾನ ಆಸಕ್ತರಾದದ್ದೇ ಚಿಟ್ಟಾಣಿ ಅವರಿಗೆ. ಜೀವನದಲ್ಲಿ ಆದರೊಮ್ಮೆ ಚಿಟ್ಟಾಣಿ ಆಗಬೇಕು ಅನ್ನುವ ಬಯಕೆ ಆಗ ಶಾಲೆಗೆ ಹೋಗ್ತಾ ಇದ್ದಾಗ. ತಿಂಗಳಿಗೆ 2 ಬಾರಿ ಆಗುವುದು ಯಾವಾಗ ಅಂದರೆ ಚೌತಿ, ತಿಂಗಳಿಗೆ 2 ಬರ್ತದೆ. ನನ್ನ ತಂದೆಯವರು ಇದಕ್ಕೆ ಕೊಡುವಿರುವುದು ಯಕ್ಷಗಾನ. ಅವರು ಇಡುಗುಂಜಿಗೆ ಹೋಗಿ ಪೂಜೆ ಮಾಡಿ ಬರುವುದರೊಳಗೆ ನಾವು ಯಕ್ಷಗಾನ ಮಾಡಿ ಮುಗಿಸ್ತೀವಿ. ಆಗ ನಮ್ಮೊಳಗೆ ಸ್ವಲ್ಪ ಹೊಡೆದಾಟ. ನಾನು ಶಂಭು ಹೇಳಿದೆ, ನಾನು ಚಿಟ್ಟಾಣಿ, ನಾನು ಮಾಮಗಳಿದೆ. ಹಾಗಾಗಿ ಅಂದಿನಿಂದಲೂ ಇಂದಿನವರೆಗೂ ನಾನು ಆರಾಧಿಸುವ ಒಬ್ಬ ವ್ಯಕ್ತಿ. ಅಂತಹ ಅವರ ನೆನಪು ಸದಾಕಾಲ ಉಳಿಯಬೇಕು. ಶಾಶ್ವತವಾದ ಹೆಸರು ಉಳಿಯಬೇಕು ಅಂತಾದರೆ ನಾವು ಯೋಚನೆ ಮಾಡಲೇಬೇಕಿತ್ತು. ಈಗ ಅಭಿಮಾನಿಗಳೇ ನಮ್ಮನ್ನು ಎಚ್ಚರಿಸಿದ ಅಂತ ಹೇಳಿದರೆ ಖಂಡಿತವಾಗಿಯೂ ಭಾಳ ಸಂತೋಷ ಆಗಿದೆ. ಚಿಟ್ಟಾಣಿ ಯಕ್ಷಾಭಿಮಾನ ಪ್ರತಿಷ್ಠಾನದ ಗಣ್ಯರ ಒಟ್ಟಿಗೆ ನಮ್ಮ ಕುಟುಂಬ, ನಾನು ಸುಬ್ರಹ್ಮಣ್ಯ ಚಿಟ್ಟಾಣಿ, ನನ್ನ ತಮ್ಮ ನಾರಾಯಣ ಚಿಟ್ಟಾಣಿ, ನರಸಿಂಹ ಚಿಟ್ಟಾಣಿ, ನನ್ನ ಮಗ ಕಾರ್ತಿಕ ಚಿಟ್ಟಾಣಿ, ನಾರಾಯಣನ ಮಗ ಮತ್ತು ನರಸಿಂಹನ ಮಗ, ಇಡೀ ನಮ್ಮ ಕುಟುಂಬವೇ ಅವರೊಟ್ಟಿಗೆ ನಿಂತು ಆ ಕಾರ್ಯಕ್ರಮ ಆಗುವುದಕ್ಕೆ ನಾವು ಬೆಂಬಲವನ್ನು ಕೊಡಬೇಕು, ನಾವು ಶ್ರಮಿಸಬೇಕೆಂಬಂಥ ನಿರ್ಧಾರಕ್ಕೆ ನಮ್ಮ ಕುಟುಂಬದಿಂದ ಬಂದಿದ್ದೇವೆ. ಅನೇಕ ಜನ ಹಿರಿಯ ಕಲಾವಿದರು, ನಮ್ಮ ಒಡನಾಡಿ ಕಲಾವಿದರು, ಯಕ್ಷಗಾನ ಶ್ರೇಷ್ಠ ಕಲಾವಿದರಲ್ಲೇ ಇವತ್ತು ಸೇರಿದ್ದಾರೆ. ಅದಕ್ಕೆ ಕಾರಣ ಚಿಟ್ಟಾಣಿಯವರ ಹೆಸರು. ಹೇಗೆ ಯಕ್ಷಗಾನ ಕಲಾವಿದರು ಇವರು, ಅದರೊಟ್ಟಿಗೆ ಚಿಟ್ಟಾಣಿಯವರ ಅಭಿಮಾನಿಗಳು ಹೋಗಿ ಕೃಷ್ಣಯಾಜಿ ಬಳಕೂರವರು ಇವತ್ತು ಬಂದಿದ್ದಾರೆ. ಇದು ನಿಜವಾಗಿ ಸಂತೋಷ. ನಮ್ಮ ಮನೆತನದ ಹಿರಿಯರೊಬ್ಬರು ನಮ್ಮ ಚಿಕ್ಕಪ್ಪ ಇದ್ದಾರೆ, ಲಕ್ಷ್ಮೀನಾರಾಯಣ ಅಂತ, ಅವರು ಇವತ್ತು ಬಂದಿದ್ದಾರೆ. ಅವರ ಅಭಿಮಾನಿಯಾಗಿ ಚಿಟ್ಟಾಣಿಯರೊಂದಿಗೆ, ಚಿಟ್ಟಾಣಿ ಮಕ್ಕಳೊಂದಿಗೆ ಮತ್ತು ಅವರ ಮೊಮ್ಮಕ್ಕಳೊಂದಿಗೆ ವೇಷ ಮಾಡಿ 3 ತಲೆಮಾರಿಗೂ ನಾನು ವೇಷ ಮಾಡಿದ್ದೇನೆ. ಅದು ನನಗೆ ಹೆಮ್ಮೆ ಉಂಟು. ಚಿಟ್ಟಾಣಿಯವರೊಟ್ಟಿಗೂ ಮಾಡಿದ್ದೇನೆ, ಮೋಹಿನಿಯನ್ನು ಅವ್ರ ಮಗನೊಟ್ಟಿಗೂ ಮಾಡಿದ್ದೇನೆ, ಹಾಗೆ ಕಾರ್ತಿಕ್ ಅವರೊಟ್ಟಿಗೂ ಮಾಡಿದ್ದೇನೆ. ಹೀಗೆ ಇಡೀ ನಮ್ಮ ಉತ್ತರ ಕನ್ನಡ ಮತ್ತು ಬಡಗು ಬಹು ನಿರೀಕ್ಷಿಸಿರುವಂಥ ಮನೆತನ ಚಿಟ್ಟಾಣಿ ಮನೆತನ. ಆ ಚಿಟ್ಟಾಣಿಯವರ ಸ್ಮಾರಕ ಭವನ ಆದಷ್ಟು ಬೇಗ ಆಗಲಿ. ಅದು ಮಾಡುವಂಥ ಹೊಣೆಗಾರಿಕೆ ಕೇವಲ ಟ್ರಸ್ಟಿಗೆ ಮಾತ್ರ ಅಲ್ಲ, ಎಲ್ಲ ಯಕ್ಷಗಾನ ಅಭಿಮಾನಿಗಳಿಗೂ ಅದರ ಹೊಣೆಗಾರಿಕೆ ಉಂಟು. ಇದೊಂದು ನಾಗರಿಕ ಹೊಣೆಗಾರಿಕೆ ಎಂಬುದಾಗಿ ನಾವೆಲ್ಲ ತಿಳ್ಕೊಂಡು ಅದನ್ನು ಆದಷ್ಟು ಬೇಗ ನಿರ್ಮಿಸೋಣ ಮತ್ತು ಸುವ್ಯವಸ್ಥಿತ ದೃಷ್ಟಿಯಲ್ಲಿ. ಚಿಟ್ಟಾಣಿ ಪುತ್ರರಾದ ನರಸಿಂಹ ಚಿಟ್ಟಾಣಿ, ನಾರಾಯಣ್ ಚಿಟ್ಟಾಣಿ, ಸುಬ್ರಹ್ಮಣ್ಯ ಹೆಗಡೆ ಯಲಗುಪ್ಪ, ಪರಮೇಶ್ವರ್ ಭಂಡಾರಿ, ಪರಮೇಶ್ವರ್ ಚಿಟ್ಟಾಣಿ, ಸುನೀಲ್ ಭಂಡಾರಿ, ಮಂಕಿ ಈಶ್ವರ್ ನಾಯ್ಕ್, ಲಕ್ಷ್ಮೀನಾರಾಯಣ ಹೆಗಡೆ, ಚಂದನ್ ಪ್ರಭು, ಗಣೇಶ್ ಭಟ್, ಮಂಜುನಾಥ್ ನಾಯ್ಕ್, ಗೇರ್ಸೊಪ್ಪ ಮೊದಲಾದವರು ಇದ್ದರು. ಕಾರ್ತಿಕ್ ಚಿಟ್ಟಾಣಿ ಸ್ವಾಗತಿಸಿದ್ರು. ನೀಲ್ಕೋಡ ಶಂಕರ್ ಹೆಗಡೆ ವಂದಿಸಿದ್ರು. ಆ ಮಾನಸ ಸರೋವರದಲ್ಲಿ ಮಿಂದಿಗೆ ಹೇಳಬೇಕು ಅಂದರೆ ಕಲಾವಿದರು ತಯಾರಾಗಬೇಕು. ಮಕ್ಕಳಿಗೆ ಅವರಿಗೊಂದು ರಂಗಮಂದಿರ ಮತ್ತು ಅವರಿಗೆ ಪ್ರಶಸ್ತಿ ಏನು ಬಂದಿದೆಯೋ ಅದೆಲ್ಲ ಸುವ್ಯವಸ್ಥಿತವಾಗಿ ಇರಲಿಕ್ಕೆ ಸ್ಥಳ ಆಗಬೇಕು, ಬಿಲ್ಡಿಂಗ್. ಅದಕ್ಕೆ ನಾನು ಸುಬ್ರಹ್ಮಣ್ಯ ಚಿಟ್ಟಾಣಿಯವರಿಗೆ ಈಗಲ್ಲ 5-6 ವರ್ಷದ ಹಿಂದೆಯೇ ಕೇಳಿದೆ, ಅಶೋಕ್ ನಾಯ್ಕರೇ ತಡೀರಿ, ಕಾಲ ಬರಬೇಕು. ಈಗ ಕಾಲ ಬಂದಿತ್ತು ಹೇಳಿ ನನ್ನ ಅನಿಸಿಕೆ. ಅದಕ್ಕೆ ನಮ್ಮ ಪ್ರಾಣವನ್ನಾದರೂ ಮತ್ತೆ ಇಟ್ಟು ಈ ಕೆಲಸ ಜಯ ಮಾಡಿಕೊಡ್ತೇವೆ ಹೇಳಿ ಬರುತ್ತೇನೆ. ನಾನು ನನ್ನ ಮಾತನ್ನು ಅನುಮೋದಿಸಿದ ಮಾತು ಅದನ್ನೇ ನಾನು ಹೇಳ್ತಾ ಇದ್ದೇನೆ. ಆ ಕಟ್ಟಡದಲ್ಲಿ ಏನಿರ್ತದೆ ಅಂತ ಹೇಳಿದ್ರೆ, ನಿಜವಾಗ್ಲೂ ಕಟ್ಟಡದಲ್ಲಿ ಚಿಟ್ಟಾಣಿ ಅವರು ಏನು ಬಿಟ್ಟು ಹೋಗಿದ್ದಾರೋ ಅದನ್ನು ಪುನಃ ನಾವು ನೋಡುವುದಕ್ಕೆ ಸಿಗುವಂಥ ಒಂದು ಅದ್ಭುತವಾದ ಕಟ್ಟಡ ಆಗಬೇಕು. ಆ ಮೂಲಕವಾಗಿ ನಾವು ಪ್ರತಿ ಕ್ಷಣದಲ್ಲಿ ಚಿಟ್ಟಾಣಿಯವರನ್ನು ನೆನಪಿಸ್ಕೊಳ್ಬೇಕು. ಹಾಗೆ ನಾವು ಮಾಡಬೇಕು ಅಂತ ಹೇಳಿದ್ರೆ
ಪತ್ರಿಕಾ ಮಾಧ್ಯಮದವರು ಈ ಕುರಿತಾಗಿ ವಿಶೇಷವಾದಂಥ ಒತ್ತು ಕೊಟ್ಟು ಜನಮಾನಸದಲ್ಲಿ ಚಿಟ್ಟಾಣಿಯವರ ಕುರಿತಾಗಿ ಇನ್ನೂ ಹೆಚ್ಚಿನ ಭಾವನೆಯನ್ನು ಮೂಡಿಸಿ ಅದು ಆಗಲೇಬೇಕು ಅನ್ನುವಂಥ ಉತ್ಕಟ ಅಪೇಕ್ಷೆಯನ್ನು ಮುಂದಿಟ್ಟು ಆದಷ್ಟು ಬೇಗ ಅದು ಶಂಕುಸ್ಥಾಪನೆಯಾಗಿರಲಿ. ನಮ್ಮ ಜೀವಿತ ಕಾಲದಲ್ಲಿ ಚಿಟ್ಟಾಣಿಯವರ ಕಟ್ಟಡದಲ್ಲಿ ಕುಣಿಯುವಂಥ ಯೋಗಭಾಗ್ಯವನ್ನು ಬೆಳಗುಂಜಿ ಮಹಾಗಣಪತಿ ಸೇರಿರುವಂಥ ಎಲ್ಲ ಕಲಾವಿದರು ಒದಗಿಸಲಿ ಎನ್ನುವ ಸದಾಶಯ. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್. ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯೆಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಗೆ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾ ನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.